ನಮ್ಮ ಭೂಮಿ ಸೌರಮಂಡಲದಲ್ಲಿರುವ ಎಂತಹ ಸುಂದರ ಗ್ರಹ ಅಲ್ವಾ? ಎಷ್ಟು ಸುಂದರವಾದ ಪ್ರಕೃತಿ, ನದಿ, ಜಲಪಾತಗಳು, ಪ್ರಾಣಿ, ಪಕ್ಷಿಗಳು. ನಮ್ಮ ಭೂಮಿಯ ಮೇಲೆ ಸುಮಾರು 195 ದೇಶಗಳಿವೆ. ಈ ಎಲ್ಲ ದೇಶಗಳಲ್ಲೂ ಸಮಾನವಾದ ಹಗಲು ರಾತ್ರಿ ಬರ್ತಾ ಇರುತ್ತೆ. ಆದರೆ ನಿಮಗಿದು ಗೊತ್ತಾ? ಭೂಮಿಯ ಮೇಲಿನ ಕೆಲವು ಪ್ರದೇಶಗಳಲ್ಲಿ ರಾತ್ರಿ ಅನ್ನೋದೇ ಇರೋದಿಲ್ಲ. ಆಶ್ಚರ್ಯವೆನಿಸಿದ್ರೂ ಇದು ನಿಜ. ನಮ್ಮ ದೇಶದಲ್ಲಾದರೆ ಸಮಾನವಾಗಿ 12 ಗಂಟೆಯ ಹಗಲು ಮತ್ತು 12 ಗಂಟೆಯ ರಾತ್ರಿ ಇರುತ್ತೆ. ಆದರೆ ಪ್ರಪಂಚದ ಕೆಲ ರಾಷ್ಟ್ರಗಳಲ್ಲಿ ರಾತ್ರಿ ಅನ್ನೋದೇ ಇರಲ್ಲ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಆ ರಾಷ್ಟ್ರಗಳ ಜೊತೆ ಸೂರ್ಯನ ಕಣ್ಣ ಮುಚ್ಚಾಲೆ ನಡೀತಾ ಇರುತ್ತೆ. ಈ ರೀತಿ ವರ್ಷದಲ್ಲಿ ಕೆಲ ತಿಂಗಳುಗಳ ಕಾಲ ಹಾಗೆ ಇರುತ್ತೆ. ರಾತ್ರಿ ಅನ್ನೋದೇ ಇಲ್ಲ ಅಂದರೆ ಹೇಗೆ? ಅಲ್ಲಿ ಮಾನವರ ದಿನನಿತ್ಯ ಜೀವನ ಹೇಗೆ ನಡೆಯುತ್ತೆ ಅನ್ನೋ ಡೌಟ್ ನಿಮಗೆ ಬರಬಹುದು. ಆದರೆ ಪ್ರಕೃತಿಯಲ್ಲಿರುವ ವಿಸ್ಮಯಗಳನ್ನು ನಾವೆಂದೂ ಬದಲಾಯಿಸಲು ಸಾಧ್ಯವಿಲ್ಲ ಅಲ್ವಾ? ಪ್ರಪಂಚದ ಆಲ್ಮೋಸ್ಟ್ 95% ದೇಶಗಳಲ್ಲಿ ಹಗಲು ರಾತ್ರಿ ಸಮಾನವಾಗಿರುತ್ತೆ. ಆದರೆ 5% ದೇಶಗಳಲ್ಲಿ ಹಗಲು ರಾತ್ರಿ ಅನ್ನೋದು ಕೆಲ ತಿಂಗಳುಗಳ ಕಾಲ ಇರುತ್ತೆ. ಈ ವಿಡಿಯೋದಲ್ಲಿ ನಮ್ಮ ಪ್ರಪಂಚದ ಯಾವ ದೇಶಗಳಲ್ಲಿ ರಾತ್ರಿಯೇ ಇರೋದಿಲ್ಲ ನೋಡೋಣ ಬನ್ನಿ. ಅಲಸ್ಕಾ. ಅಲಸ್ಕಾ ಅನ್ನೋದು ಅಮೇರಿಕಾದ ಅತಿ ದೊಡ್ಡ ರಾಜ್ಯ. ಆದರೆ ನಿಜವೇನೆಂದರೆ ಈ ಅಲಸ್ಕಾ ಅಮೇರಿಕಾದ ಭೂಭಾಗವೇ ಅಲ್ಲ. ಒಂದು ಕಾಲದಲ್ಲಿ ಇದು ರಷ್ಯಾಗೆ ಸೇರಿತ್ತು. 1867ರಲ್ಲಿ ರಷ್ಯಾದಿಂದ ಈ ಭೂಭಾಗವನ್ನು ಅಮೇರಿಕ ಖರೀದಿ ಮಾಡುತ್ತೆ. ಈ ಅಲಸ್ಕಾ ರಾಜ್ಯದಲ್ಲಿ ಮಂಜು ತುಂಬ ಜಾಸ್ತಿ. ಮೇ 15ರಿಂದ ಜುಲೈ 15ರವರೆಗೆ ಇಲ್ಲಿ ಪೂರ್ತಿ ಹಗಲೇ ಇರುತ್ತೆ, ರಾತ್ರಿಯೇ ಇರುವುದಿಲ್ಲ. ರಾತ್ರಿ 12 ಗಂಟೆ 30 ನಿಮಿಷಕ್ಕೆ ಇಲ್ಲಿ ಸನ್ಸೆಟ್ ಆಗುತ್ತೆ. ಈ ರೀತಿಯಾದ 50 ನಿಮಿಷಗಳಲ್ಲೇ ನಂತರ ಮತ್ತೆ ಸನ್ರೈಸ್ ಆಗುತ್ತೆ. ಈ 50 ನಿಮಿಷಗಳ ಕಾಲ ರಾತ್ರಿಯಾಗಿದ್ದರೂ ಕತ್ತಲು ಮಾತ್ರ ಇರೋದಿಲ್ಲ. ಕೆನಡಾ. ಕೆನಡಾ ಪ್ರಪಂಚದ 2ನೇ ಅತಿ ದೊಡ್ಡ ದೇಶ. ಈ ದೇಶದ ವಿಶೇಷವೇನೆಂದರೆ ಆ ದೇಶದ ತುಂಬ ಭೂಭಾಗ ಮಂಜಿನಂತೆ ತುಂಬಿರುತ್ತೆ. ಇಲ್ಲೂ ಕೂಡ ರಾತ್ರಿ ಹಗಲು ಅನ್ನೋದು ಬಹಳ ವಿಚಿತ್ರವಾಗಿರುತ್ತೆ. ಈ ದೇಶದ ಉತ್ತರ ಪಶ್ಚಿಮ ಭಾಗಗಳಲ್ಲಿ ಬೇಸಿಗೆ ಕಾಲದಲ್ಲಿ 51 ದಿನಗಳ ಕಾಲ ಪೂರ್ಣವಾಗಿ ಹಗಲು ಇರುತ್ತೆ, ಕತ್ತಲು ಇರೋದೇ ಇಲ್ಲ. ಫಿನ್ಲ್ಯಾಂಡ್. ಪ್ರಪಂಚದಲ್ಲೇ ಅತಿ ಸುಂದರವಾದ ಜಲಪಾತಗಳಿರೋ ದೇಶವೆಂದರೆ ಅದು ಫಿನ್ಲ್ಯಾಂಡ್. ಇದೇ ಕಾರಣದಿಂದ ಬೇಸಿಗೆ ಕಾಲದಲ್ಲಿ ಇದು ಪ್ರವಾಸಿ ತಾಣವಾಗಿ ಬದಲಾಗಿ ಹೋಗುತ್ತೆ. ಸುಂದರ ಜಲಪಾತಗಳ ನೋಟವನ್ನು ಸವಿಯಲು ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಆ ಸಮಯದಲ್ಲಿ ಇಲ್ಲಿ 51 ದಿನಗಳ ಕಾಲ ಹಗಲೇ ಇರುತ್ತೆ. ರಾತ್ರಿ ಸಮಯದಲ್ಲೂ ಕತ್ತಲು ಇರೋದಿಲ್ಲ, ಸಂಪೂರ್ಣ ಬೆಳಕಿನಿಂದ ತುಂಬಿರುತ್ತೆ. ಐಸ್ಲ್ಯಾಂಡ್. ಬೆರಗುಗೊಳಿಸೋ ಜಲಪಾತಗಳು, ಹಿಮ ನದಿಗಳು ಮತ್ತು ಬುಗ್ಗೆಗಳನ್ನು ನೋಡಲು ಐಸ್ಲ್ಯಾಂಡ್ ಉತ್ತಮ ಪ್ರವಾಸಿ ತಾಣವಾಗಿದೆ. ಈ ಐಸ್ಲ್ಯಾಂಡ್ ಯುರೋಪ್ನ ಉತ್ತರ ಭಾಗದಲ್ಲಿರುವ ಒಂದು ಪುಟ್ಟ ದೇಶ. ಯುರೋಪ್ನ ಎಲ್ಲ ದೇಶಗಳಿಗೂ ಹೋಲಿಸಿಕೊಂಡ್ರೆ ಇಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇರುವ ದೇಶವೂ ಕೂಡ ಇದು. ಈ ದೇಶದಲ್ಲಿ ಮೇ 15ರಿಂದ ಜುಲೈ 15ರವರೆಗೆ ಸಂಪೂರ್ಣ ಹಗಲು ಇರುತ್ತೆ. ಈ ರೀತಿ ಹೆಚ್ಚು ಕಾಲ ಹಗಲು ಇರುವ ಸಮಯದಲ್ಲಿ ಬೇರೆ ಬೇರೆ ದೇಶಗಳಿಂದ ಲಕ್ಷಾಂತರ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ನಾರ್ವೆ. ಪ್ರಪಂಚದಲ್ಲಿರುವ ಸುಂದರ ರಾಷ್ಟ್ರಗಳಲ್ಲಿ ಈ ನಾರ್ವೆ ಕೂಡ ಒಂದು. ಈ ನಾರ್ವೆ ದೇಶವನ್ನು ಕಂಟ್ರಿ ಆಫ್ ಮಿಡ್ನೈಟ್ಸ್ ಅಂತಾನೆ ಕರೀತಾರೆ. ಏಕೆಂದರೆ ಆರ್ಕಿಟಿಕ್ ವೃತ್ತದ ಶ್ರೇಣಿಯಲ್ಲಿರೋದ್ರಿಂದ ರಾತ್ರಿ ಮತ್ತು ಹಗಲು ವಿಚಿತ್ರವಾಗಿ ಇರುತ್ತೆ. ಮೇ ಇಂದ ಜುಲೈವರೆಗೂ ಸುಮಾರು 90 ದಿನಗಳ ಕಾಲ ಇಲ್ಲಿ ರಾತ್ರಿಯೇ ಆಗುವುದಿಲ್ಲ. ಸಂಜೆಯ ವಾತಾವರಣವಿದ್ದ ಹಾಗೆಯೇ ಇರುತ್ತೆ. ಆ ದಿನಗಳಲ್ಲಿ ಹಗಲು ಇರೋದಿಲ್ಲ, ಹಾಗಂತ ಅದು ರಾತ್ರಿಯೂ ಅಲ್ಲ, ಸಂಜೆಯ ರೀತಿಯೇ ಇರುತ್ತೆ. ಸದಾ ಉದಯಿಸುತ್ತಿರುವ ಸೂರ್ಯನನ್ನ ನೋಡಬೇಕಾದ್ರೆ ನಾರ್ವೆಯ ಉತ್ತರ ಭಾಗಗಳಿಗೆ ನಾವು ಭೇಟಿ ನೀಡಬೇಕು. ಸ್ವೀಡನ್. ಈ ದೇಶದಲ್ಲಿ ಮೇಯಿಂದ ಆಗಸ್ಟ್ವರೆಗೆ ಅಂದರೆ ಸುಮಾರು 100 ದಿನಗಳ ಕಾಲ ಸಂಪೂರ್ಣವಾಗಿ ಸೂರ್ಯನನ್ನು ನೋಡಬಹುದು. ಈ ದೇಶದಲ್ಲಿ ಯಾಕೆ ರಾತ್ರಿ ಆಗೋದಿಲ್ಲ ಅಂತ ನಿಮಗೆ ಡೌಟ್ ಬಂದಿರಬಹುದು. ಸೈನ್ಸ್ನಿಂದ ನಾವು ತಿಳಿದುಕೊಂಡಿರೋದೇನೆಂದರೆ
ನಮ್ಮ ಭೂಮಿ ರೌಂಡ್ ಆಗಿ ಇದ್ದು ಅದು ತನ್ನ ಕಕ್ಷೆಯ ಸುತ್ತ ಸುತ್ತುತ್ತಾ ಇರುತ್ತೆ. ಈ ರೀತಿ ಸೂರ್ಯನ ಕಿರಣಗಳು ಭೂಮಿಯ ಅರ್ಧ ಭಾಗದಲ್ಲಿ ಬೀಳುತ್ತಾ ಇರುತ್ತೆ. ಭೂಮಿ ತನ್ನ ಕಕ್ಷೆಯಲ್ಲಿ ಈ ರೀತಿ ಸುತ್ತುವುದರಿಂದಲೇ ಹಗಲು ರಾತ್ರಿಗಳು ಉಂಟಾಗುತ್ತೆ. ಈ ರೀತಿ ಭೂಮಿಯ ಮೇಲಿರೋ ಎಲ್ಲ ದೇಶಗಳಲ್ಲಿ 12 ಗಂಟೆ ರಾತ್ರಿ 12 ಗಂಟೆ ಹಗಲು ಸಮಾನವಾಗಿರಬೇಕು. ಆದರೆ ಭೂಮಿಯ ನಕ್ಷೆ ನೇರವಾಗಿಲ್ಲದೆ ಸ್ವಲ್ಪ ಬೆಂಡಾಗಿರುತ್ತೆ. ಅಂದರೆ ಭೂಮಿಯು 23.5% ಬೆಂಡಾಗಿರುತ್ತೆ. ಇದರಿಂದ ಭೂಮಿಯ ನಾರ್ತ್ ಪೋಲ್ನಲ್ಲಿ ನಿರಂತರವಾಗಿ ಸೂರ್ಯನ ಕಿರಣಗಳು ಬೀಳುತ್ತಲೇ ಇರುತ್ತೆ. ಹಾಗಾಗಿ ಭೂಮಿಯ ನಾರ್ತ್ ಪೋಲ್ನಲ್ಲಿರೋ ದೇಶಗಳಲ್ಲಿ ಹಗಲು ಹೆಚ್ಚಾಗಿರುತ್ತದೆ. ಈ ರೀತಿಯಾಗಿ ಭೂಮಿ ಸೂರ್ಯನ ಸುತ್ತ ಸುತ್ತುವ ಸಮಯದಲ್ಲಿ ಈ ಒಂದು ಕಕ್ಷೆ ತನ್ನ ಆಪೋಸಿಟ್ಗೆ ಟರ್ನ್ ಆದಾಗ ರಾತ್ರಿ ಅನ್ನೋದು ಹೆಚ್ಚಾಗಿರುತ್ತೆ. ಇದು ನಮ್ಮ ಭೂಮಿಯ ಮೇಲಿನ ನ್ಯಾಚುರಲ್ ಫಿನಾಮಿನವಾಗಿದೆ. ಆದರೆ ನಮ್ಮ ಭೂಮಿಗೆ ಹತ್ತಿರವಿರುವ ಚಂದಿರನ ಮೇಲೆ 14 ದಿನ ರಾತ್ರಿ 14 ದಿನ ಹಗಲು ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪ್ರಪಂಚದಲ್ಲೇ ರಾತ್ರಿಯೇ ಆಗದಂತಹ ದೇಶಗಳು ಯಾವ್ದ್ಯಾವುದು ಅನ್ನೋದನ್ನು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವಿನ್ನೂ ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಖಂಡಿತ ಮರಿಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.